ये जो पानी है वो महाराष्ट्र है। ये इधर है सर। किसानों का खेत कहाँ पर है? का अलग पूरा ಬರಾಬರ್ ಮಹಾರಾಷ್ಟ್ರದ बहुत छोटे पानी ದಸರಾ ಹಬ್ಬ ನಮ್ಮೆಲ್ಲರಿಗೆ ಅತ್ಯಂತ ಮಹತ್ವದಾದಂತಹ ಒಂದು ಹಬ್ಬ. ಆದರೂ ಇವತ್ತು ದಸರಾ ಸಮಯದಲ್ಲೇ ಏನು ಅಧಿಕ ಮಳೆಯಿಂದ ಇಡೀ ಕಲ್ಯಾಣ ಕರ್ನಾಟಕದ ಜನ, ಬೀದರ್ ಜನ, ಭಾಲ್ಕಿ ಜನ ತತ್ತರಿಸಿ ಹೋಗಿದ್ದಾರೆ. ಎಲ್ಲರೂ ಸಂಕಷ್ಟದಲ್ಲಿದ್ದಾರೆ. ಅವ್ರು ಬೆಳೆದಂತ ಎಲ್ಲಾ ಬೆಳೆ ಇವತ್ತು ಬಾಯಿಗೆ ಬಂದಂತ ತುತ್ತು ಇವತ್ತು ಅವರಿಗೆ ಏನೋ ಕೈಗೆ ಬಂದಂಥದ್ದು ಬಾಯಿಗೆ ಬಂದಿಲ್ಲ. ಅವ್ರು ಎಷ್ಟೊಂದು ನಷ್ಟ ಆಗಿದೆ ಅಂತ ಹೇಳಿದ್ರೆ ಸಂಪೂರ್ಣ ಸೋಯಾ ಹೋಗಿದೆ, ತೊಗರಿ ಹೋಗಿದೆ, ಉದ್ದು ಹೋಗಿದೆ, ಹೆಸರು ಹೋಗಿದೆ, ರಾಶಿಗೆ ಬಂದಿತ್ತು. ರಾಶಿಗೆ ಬಂದಂಥದ್ದು ಸಂಪೂರ್ಣ ಬೆಳೆ ನಷ್ಟ ಆಗಿದೆ. ಮನೆಗಳು ಕುಸಿದು ಹೋಗಿದ್ದಾವೆ, ರಸ್ತೆ ಕೊಚ್ಕೊಂಡು ಹೋಗಿದ್ದಾವೆ, ಸೇತುವೆಗಳು ಕೊಚ್ಕೊಂಡು ಹೋಗಿದ್ದಾವೆ. ಇವತ್ತು ಶಾಲಾ ಕೋಣೆಗಳು ಸಹಿತ ಇವತ್ತು ಸೋರ್ತಾ ಇದ್ದಾವೆ. ಅನೇಕ ಕಡೆ ವಿದ್ಯುತ್ ಅವಘಡಗಳಾಗಿದೆ, ವಿದ್ಯುತ್ ಸಂಪರ್ಕ ಕಡಿದು ಹೋಗಿದೆ. ಇವೆಲ್ಲವನ್ನು ಸುಮಾರು ಒಂದು ತಿಂಗಳಿಂದ ನಾನು ಎಲ್ಲ ರೈತರ ಜೊತೆಯಲ್ಲಿದ್ದೇನೆ ಮತ್ತು ಎಲ್ಲ ತಾಲೂಕುಗಳಿಗೂ ಭೇಟಿ ಕೊಟ್ಟಿದ್ದೇನೆ. ಹಿಂದೆ ಸನ್ಮಾನ ಮುಖ್ಯಮಂತ್ರಿಯವರಿಗೆ ಆಹ್ವಾನ ಮಾಡಿ ಅವರು ವೈಮಾನಿಕ ಸಮೀಕ್ಷೆ ಮಾಡಿದ್ದಾರೆ. ಹೆಚ್ಚುವರಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಪರ್ ಹೆಕ್ಟರ್ 8,500 ಕೋಟಿ. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಹಾಗೆ ಇವತ್ತು ಇಲ್ಲಿ ಬಂದಾಗ ಏನು ಮಳೆಯಿಂದ ಅದರಲ್ಲಿ ವಿಶೇಷವಾಗಿ ಮಾಂಜರಾ ನದಿ ಪಾತ್ರದಲ್ಲಿ ಬರುವಂತ ರೈತರ ಭೂಮಿ ಏನಿದೆ ಆ ಭೂಮಿಯಲ್ಲಿದ್ದಂತ ಮಣ್ಣು ಕುಚ್ಕೊಂಡು ಹೋಗಿದೆ. ಫಲವತ್ತಾದಂತ ಮಣ್ಣು ಫಲವತ್ತತೆನೇ ಹೋಗ್ಬಿಡುತ್ತೆ. ಹೀಗಾಗಿ ನಾನು ಜಿಲ್ಲಾ ಪಂಚಾಯತ್ ಸಿಇಒ ನನ್ನ ಜೊತೆಯಲ್ಲಿದ್ದಾರೆ, ಎಸಿ ಅವರು ಇದ್ದಾರೆ, ಮತ್ತೆ ನಾವೆಲ್ಲ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಎಲ್ಲೆಲ್ಲಿ ಮಣ್ಣು ಕೊಚ್ಕೊಂಡು ಹೋಗಿದೆ ಅಂತ ಕಡೆ ಇವತ್ತೊಂದು ವಿಶೇಷವಾಗಿ ಸರ್ಕಾರದ ವತಿಯಿಂದ ರೈತರಿಗೆ ಸಿಲ್ಕ್ ತೆಗೆದು ಆ ಮಣ್ಣನ್ನು ಮತ್ತೆ ಪುನಃ ಹಾಕಿಬಿಟ್ಟು ಅದಕ್ಕೆ ರಿಸ್ಟೋರ್ ಮಾಡುವಂತದಕ್ಕೆ ಕ್ರಮ ಜರುಗಿಸಬೇಕು ಅಂತ ಹೇಳಿದ್ದೇನೆ. ಸರಿ, ಮಹಾರಾಷ್ಟ್ರ